ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶ್ರೀ ಪರ್ವದಲ್ಲಿ ತನ್ನ ಮಕ್ಕಳಿಗಾಗಿ ದುಃಖ ಪಡುತ್ತಿರುವ ಧೃತರಾಷ್ಟ್ರನನ್ನು ಸಂಜಯನು ಸಮಾಧಾನಪಡಿಸಿದುದು ಎಂಬ ಮೊದಲನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದೊಂದಿಗೆ ಸ್ತ್ರೀ ಪರ್ವದ ಉಪಪರ್ವವಾದ ಫಲಪ್ರದಾನಿಕ ಪರ್ವವು ಪ್ರಾರಂಭವಾಗುತ್ತಿದೆ. ಆಮೇಲೆ ಜನಮೇಜಯನು, ಓ ಋಷಿಶ್ರೇಷ್ಠ, ದುರ್ಯೋಧನನು ಎಲ್ಲಾ ಸೈನ್ಯಗಳು ಕೊಲ್ಲಲ್ಪಟ್ಟುದನ್ನು ಕೇಳಿ ಧೃತರಾಷ್ಟ್ರನು ಏನು ಮಾಡಿದನು? ಇತ್ತಲಾಗಿ ಮಹಾತ್ಮನಾದ ಧರ್ಮರಾಜನು, ಇತ್ತಲಾಗಿ ಕೃಪನೆ ಮೊದಲಾದ ಮೂವರು ಮಾಡಿದುದೇನು? ಅಶ್ವತ್ಥಾಮನ ಕ್ರೂರ ಕೃತ್ಯಗಳನ್ನು ಕೃಷ್ಣ ಅಶ್ವತ್ಥಾಮರು ಒಬ್ಬರಿಗೊಬ್ಬರು ಶಪಿಸಿದುದನ್ನು ಹೇಳಿದೆಯಷ್ಟೇ. ಅದಕ್ಕೆ ಮೇಲೆ ನಡೆದ ವೃತ್ತಾಂತಗಳನ್ನೆಲ್ಲ ಸಂಜಯನು ಹೇಳಿದಂತೆಯೇ ನನಗೆ ತಿಳಿಸು ಎಂದನು. ಆಗ ವೈಶಂಪಾಯನನು, ರಾಜ, ತನ್ನ 100 ಮಂದಿ ಮಕ್ಕಳು ಹತರಾದ ಮೇಲೆ ಕೊಂಬೆಗಳನ್ನು ಕಡಿದ ಮೋಟು ಮರದಂತಾಗಿ ಪುತ್ರ ಶೋಕದಿಂದ ತಪಿಸುತ್ತಾ ದೈನ್ಯದಿಂದ ಮಾತಾಡಲಾರದೆ ಮೂಗನಂತೆ ಚಿಂತಿಸುತ್ತಿದ್ದ ಧೃತರಾಷ್ಟ್ರ ಮಹಾರಾಜನನ್ನು ಕುರಿತು ಸಂಜಯನು ಹೀಗೆ ಹೇಳುವನು. ಓ ರಾಜ, ನೀನೇಕೆ ಹೀಗೆ ದುಃಖ ಪಡುವೆ? ಈಗ ನಿನ್ನನ್ನು ಈ ದುಃಖದಿಂದ ಪಾರು ಮಾಡುವವರು ಯಾರು ತಾನೇ ಇರುವರು? ಓ ಜನನಾಥ, ಅಲ್ಲಿ ನೆರೆದಿದ್ದ 18 ಅಕ್ಷೋಹಿಣಿ ಸೈನ್ಯಗಳು ಹತವಾದವು. ಪಾಂಡವರಿಂದ ಜಯಿಸಲ್ಪಟ್ಟರು. ಈ ಭೂಮಂಡಲವು ಕ್ಷತ್ರಿಯ ಶೂನ್ಯವೂ ಉತ್ಸಾಹ ಶೂನ್ಯವೂ ಆಗಿರುವುದು. ನಿನ್ನ ಮಗನಿಗಾಗಿ ಹಲವು ದಿಕ್ಕುಗಳಿಂದ ಹಲವು ಜಾತಿಯ ಅರಸರು ಬಂದು ಸೇರಿ ನಾಶ ಹೊಂದಿದರು. ಇನ್ನು ನೀನು ಯುದ್ಧದಲ್ಲಿ ಮೃತರಾದ ನಿನ್ನ ಪಿತೃಜನಗಳಿಗೂ ಪುತ್ರರಿಗೂ ಪೌತ್ರರಿಗೂ ಮಿತ್ರರು ಜ್ಞಾತಿಗಳು ನಂಟರು ಗುರುಗಳು ಅನುಚರರು ಇವರೆಲ್ಲರಿಗೂ ಅವರವರು ಸತ್ತ ಕಾಲಕ್ರಮದಿಂದ ಪ್ರೇತ ಕಾರ್ಯಗಳನ್ನು ಮಾಡಿ ಮುಗಿಸು ಎಂದನು. ದುಃಖಕರವಾದ ಈ ವಾರ್ತೆಯನ್ನು ಕೇಳಿದ ಧೃತರಾಷ್ಟ್ರನು ತನ್ನ ಪುತ್ರ ಪೌತ್ರ ವಧೆಗಾಗಿ ಬಹಳ ವ್ಯಾಕುಲಗೊಂಡು ಗಾಳಿಯಿಂದ ಮುರಿದು ಬೀಳುವ ಮರದಂತೆ ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದನು. ಆಮೇಲೆ ಮೆಲ್ಲಗೆ ಚೇತರಿಸಿಕೊಂಡಿದ್ದು, ಅಯ್ಯೋ, ಪುತ್ರರನ್ನು ಮಂತ್ರಿಗಳನ್ನು ಎಲ್ಲ ಸುಹೃತ್ತುಗಳನ್ನು ಬಲಿಕೊಟ್ಟ ನಾನು ಇಂತಹ ದುಃಖವನ್ನು ಅನುಭವಿಸುತ್ತಾ ಇನ್ನೂ ಈ ಭೂಮಿಯಲ್ಲಿ ಜೀವಿಸಿರಬೇಕಾಯಿತೆ. ರೆಕ್ಕೆಗಳು ಮುರಿದ ಗರುಡನಂತೆ ಬಂಧುಗಳನ್ನೆಲ್ಲ ಕಳೆದುಕೊಂಡ ನಾನು ಇನ್ನು ಜೀವಸಹಿತನಾಗಿರುವುದರಿಂದ ಪ್ರಯೋಜನವೇನು? ಓ ಸಂಜಯ, ಧೀಮಂತ, ರಾಜ್ಯವನ್ನು ಸುಹೃತ್ತುಗಳನ್ನು ಪುತ್ರ ಪೌತ್ರರನ್ನು ಕಳೆದುಕೊಂಡ ನಾನು ಕಾಂತಿಗೊಂದಿದ ಸೂರ್ಯನ ಹಾಗೆ ಪ್ರಕಾಶಹೀನನಾಗಿರುವೆನು. ಹಿಂದೆ ನನಗೆ ಹಿತೈಷಿಗಳಾದ ಪರಶುರಾಮನು, ದೇವಋಷಿಯಾದ ನಾರದನು, ಕೃಷ್ಣ ದ್ವೈಪಾಯನನು, ಇತರ ಸುಹೃತ್ತುಗಳು ಹೇಳಿದ ಮಾತುಗಳನ್ನು ನಾನು ಕೇಳಲಿಲ್ಲ. ಕೃಷ್ಣನು ಸಭಾಮಧ್ಯದಲ್ಲಿ ನನ್ನನ್ನು ಕುರಿತು, ರಾಜ, ನಿನಗೆ ಪಾಂಡುಪುತ್ರರೊಡನೆ ವೈರವು ಬೇಡ, ನಿನ್ನ ಮಗನನ್ನು ನಿನ್ನ ಅಂಕೆಯಲ್ಲಿರಿಸು ಎಂದು ತಿಳಿಸಿದ ಹಿತವಾಕ್ಯಗಳನ್ನು ನಾನು ನಡೆಸದೆ ಹೋದೆನು. ದುರ್ಬುದ್ಧಿಯುಳ್ಳ ನಾನು ಅದಕ್ಕೆ ಫಲವಾಗಿ ಈಗ ಅಧಿಕವಾಗಿ ತಪಿಸುತ್ತಿರುವೆನು. ನಾನು ಸುಖದಾಯಕಗಳಾದ ಈ ಭೀಷ್ಮನ ಮಾತುಗಳನ್ನು ಕೇಳದೆ ಹೋದೆನಲ್ಲ. ವೃಷಭದಂತೆ ಗರ್ಜಿಸುತ್ತಿದ್ದ ಆ ದುರ್ಯೋಧನನು, ಆ ದುಶ್ಯಾಸರನು, ಆ ಕರ್ಣನು ಇವರೆಲ್ಲರ ವಧೆಯನ್ನು, ದ್ರೋಣನೆಂಬ ಆ ಸೂರ್ಯನಿಗೆ ಹಿಡಿದ ಗ್ರಹಣವನ್ನು ಕೇಳಿ ನನ್ನ ಹೃದಯವು ಭೇದಿಸುತ್ತಿರುವುದು. ಮೂಢನಾದ ನಾನು ಈಗ ಅನುಭವಿಸುತ್ತಿರುವ ಮಹಾವ್ಯಸನಕ್ಕೆ ಕಾರಣವಾದಷ್ಟು ಘೋರ ಪಾಪವನ್ನು ಹಿಂದೆ ನಾನು ಯಾವಾಗಲೂ ಮಾಡಿದಂತೆ ನನ್ನ ಸ್ಮೃತಿಗೆ ಬರಲಿಲ್ಲವಲ್ಲ. ಆದರೇನು, ದೈವವು ನನ್ನನ್ನು ಈ ಮಹಾದುಃಖಕ್ಕೆ ಗುರಿ ಮಾಡಿದುದರಿಂದ ಹಿಂದಿನ ಜನ್ಮದಲ್ಲಿ ನಾನು ಮಹಾಪಾಪ ಕೃತ್ಯಗಳನ್ನೇ ಮಾಡಿರಬೇಕು. ದೈವ ವಿಧಿಯಿಂದ ನನಗೆ ಈ ವೃದ್ಧಾಪ್ಯ ಕಾಲದಲ್ಲಿ ಎಲ್ಲ ಬಂಧುಗಳ ಸುಹೃತ್ತುಗಳ ಮತ್ತು ಮಿತ್ರರ ನಾಶವು ಸಂಭವಿಸಿತು. ಈ ಪ್ರಪಂಚದಲ್ಲಿ ನನಗಿಂತಲೂ ಅಧಿಕ ದುಃಖಕ್ಕೊಳಗಾದ ಮನುಷ್ಯನು ಬೇರೆ ಯಾವನಿರುವನು? ಆದುದರಿಂದ ವ್ರತನಿಷ್ಠರಾದ ಪಾಂಡವರು ನನಗಾಗಿ ತೆರೆದಿಟ್ಟಿರುವ ಬ್ರಹ್ಮಲೋಕ ದ್ವಾರದ ಮಾರ್ಗದಲ್ಲಿ ನಾನು ನಿಲ್ಲುವುದನ್ನು ಈಗಲೇ ನೋಡಲಿ. ನಾನು ಈಗಲೇ ಪ್ರಾಣವನ್ನು ಬಿಡುವೆನು ಎಂದನು. ಹೀಗೆ ಅಡಿಗಡಿಗೆ ಹಂಬಲಿಸುತ್ತಾ ಮಹಾವ್ಯಾಕುಲಗೊಂಡ ಆ ಅರಸನ ಶೋಕ ನಿವಾರಣೆಗಾಗಿ ಸಂಜಯನು ಅವನನ್ನು ಕುರಿತು, ಓ ರಾಜೋತ್ತಮ, ದುಃಖವನ್ನು ಬಿಡು. ನೀನು ಅನೇಕ ವೃದ್ಧರಿಂದ ವೇದೋಕ್ತವಾದ ನಿರ್ಣಯಗಳನ್ನು, ನಾನಾ ಶಾಸ್ತ್ರಗಳನ್ನು, ಆಗಮಗಳನ್ನು ಕೇಳಿದವನು. ಹಿಂದೆ ಸಂಜಯನು ಪುತ್ರ ಶೋಕದಿಂದ ಪೀಡಿತನಾಗಿರುವ ತರುಣದಲ್ಲಿ ಋಷಿಗಳು ಹೇಳಿದುದನ್ನು ನೀನು ಕೇಳಿ ತಿಳಿದಿರುವೆ. ನಿನ್ನ ಪುತ್ರನು ಯೌವನ ಮದದಿಂದ ಕೊಬ್ಬಿದ್ದ ಕಾಲದಲ್ಲಿ ನಿನ್ನ ನಂಟರೆಲ್ಲ ನಿನಗೆ ಎಷ್ಟೋ ಬುದ್ಧಿವಾದಗಳನ್ನು ಹೇಳಿದರು. ಕೇವಲ ಸ್ವಾರ್ಥಪರನಾಗಿ ಯಾವುದನ್ನು ಕೈಬಿಟ್ಟು ಕೊಡಲು ಇಷ್ಟವಿಲ್ಲದೆ ನಿನ್ನ ಕಿವಿಗೆ ಅವೊಂದು ಏರದೆ ಹೋದವು.
ಅದರಿಂದ ನಿನಗಾದರೂ ಯಾವ ಪ್ರಯೋಜನವೂ ಕೈಗೂಡಿದಂತಾಗಲಿಲ್ಲ. ಕತ್ತಿ ಎಲಗಿನಂತೆ ಕ್ರೂರವಾದ ನಿನ್ನ ಸ್ವಬುದ್ಧಿಯಿಂದಲೇ ನೀನು ಅನ್ಯಾಯ ಕಾರ್ಯಗಳನ್ನು ಮಾಡಿದೆ. ಓ ಮಹಾಬಾಹು, ಯಾವನಿಗೆ ದುಶ್ಯಾಸನನು, ದುರ್ಬುದ್ಧಿಯುಳ್ಳ ಕರ್ಣನು, ದುರಾತ್ಮನಾದ ಶಕುನಿಯು, ದುರ್ಮತಿಯುಳ್ಳ ಚಿತ್ರಸೇನನು, ಮಂತ್ರಿಗಳು, ಯಾವನಿಂದ ವಿಶಾಲವಾದ ಭೂಮಂಡಲವೆಲ್ಲವೂ ಕೇವಲ ಕಂಟಕಮಯವಾಗಿ ಮಾಡಲ್ಪಟ್ಟಿತೋ, ಆ ನಿನ್ನ ಪುತ್ರನೂ ಕೂಡ ಕೌರವ ವೃದ್ಧನಾದ ಭೀಷ್ಮನಾಗಲಿ, ತನ್ನ ತಾಯಿಯಾದ ಗಾಂಧಾರಿಯಾಗಲಿ, ವಿದುರ, ದ್ರೋಣ, ಕೃಪರಾಗಲಿ, ಶ್ರೀಕೃಷ್ಣನಾಗಲಿ, ಧೀಮಂತನಾದ ನಾರದನಾಗಲಿ, ಇತರ ಋಷಿ ಶ್ರೇಷ್ಠರಾಗಲಿ, ಮಹಾ ತೇಜಸ್ವಿಯಾದ ವ್ಯಾಸನಾಗಲಿ ಹೇಳಿದ ಮಾತುಗಳೊಂದನ್ನು ಲಕ್ಷಿಸಲಿಲ್ಲ. ಇದರಿಂದ ಕ್ಷತ್ರಿಯರೆಲ್ಲರೂ ನಾಶವಾದರು. ಶತ್ರುಗಳು ಶತ್ರುಗಳ ಯಶಸ್ಸು ವೃದ್ಧಿ ಹೊಂದಿತು. ಯುದ್ಧವು ಅಧರ್ಮ ಪ್ರಚುರವಾದುದೆಂದು ನೀನೇ ನಿತ್ಯವೂ ಬಾಯಿಂದ ಆಡುತ್ತಿದ್ದರು. ಸಮಯದಲ್ಲಿ ತಕ್ಕ ವಚನವೊಂದನ್ನು ಆಡದೆ ತಟಸ್ಥನಾಗಿಯೇ ಇರುತ್ತಿದ್ದೆ. ಉಭಯ ಪಕ್ಷದ ಸಮಸ್ತ ಭಾರವನ್ನು ವಹಿಸಿದ್ದ ನೀನು ಆ ಭಾರವನ್ನು ತಕ್ಕಡಿಯಲ್ಲಿ ಸಮವಾಗಿ ತೂಗಲಿಲ್ಲ. ಯಾವ ವಿಷಯಕ್ಕಾಗಲಿ ಮುಂದೆ ಪಶ್ಚಾತ್ತಾಪ ಪಡದಿರಬೇಕಾದರೆ ಮೊದಲೇ ಮನುಷ್ಯನು ಉಚಿತ ರೀತಿಯಲ್ಲಿ ಎಚ್ಚರದಿಂದ ನಡೆದುಕೊಳ್ಳಬೇಕು. ಪುತ್ರ ಮೋಹವುಳ್ಳ ನೀನು ನಿನ್ನ ಮಗನಿಗೆ ಪ್ರಿಯವನ್ನು ಮಾಡುವುದರಲ್ಲಿಯೇ ಮನಸ್ಸಿಟ್ಟುದರಿಂದ ಈಗ ಇಂತಹ ಪಶ್ಚಾತ್ತಾಪಕ್ಕೆ ಗುರಿಯಾದೆ. ಈಗ ನೀನು ಅದಕ್ಕಾಗಿ ವ್ಯಸನ ಪಡುವುದರಿಂದ ಫಲವಿಲ್ಲ. ಮೇಲಿರುವ ಜೇನುತುಪ್ಪವನ್ನೇ ನೋಡುತ್ತಾ ಬೆಟ್ಟದ ಕೆಳಗಿರುವ ಹಳ್ಳವನ್ನು ಗಮನಿಸದ ವಿವೇಕ ಶೂನ್ಯನು ಆ ಮಧುವಿನ ಆಶೆಯಿಂದ ಕೆಳಗೆ ಬಿದ್ದು ಸಾಯುವುದು ಸಹಜವೇ. ಅವನಂತೆ ನಿನ್ನ ಸ್ಥಿತಿಯೂ ಆಗಿದೆ. ಹೋದುದು ಹೋಗಲಿ. ಈಗಲಾದರೂ ನಿನ್ನ ದುಃಖವನ್ನು ಬಿಡು. ದುಃಖಕ್ಕೊಳಗಾದವನು ಕಾರ್ಯಸಿದ್ಧಿಯನ್ನು ಪಡೆಯಲಾರನು. ಅದರಿಂದ ಆತನಿಗೆ ಸುಖವೂ ಇಲ್ಲ, ಸಂಪತ್ತೂ ಇಲ್ಲ, ಜಯವೂ ಇಲ್ಲ. ತಾನೇ ಬೆಂಕಿಯನ್ನು ಹುಟ್ಟಿಸಿ ಆ ಬೆಂಕಿಯ ನಡುವೆ ಸಿಕ್ಕಿ ಯಾವನು ದಹಿಸಲ್ಪಡುವನೋ ಆತನು ಹೇಗೆ ತಾನೇ ವಿವೇಕಿ ಎನಿಸುವನು? ನೀನೇ ಈ ಅನರ್ಥಕ್ಕೆಲ್ಲ ಮೂಲಭೂತನು. ನಿಮ್ಮ ದುರ್ವಾಕ್ಯವೆಂಬ ವಾಯುವಿನಿಂದ ವೃದ್ಧಿಯಾಗಿ ನಿಮ್ಮ ದುರಾಶೆ ಎಂಬ ತುಪ್ಪದಲ್ಲಿ ತೊಯ್ದ ಆ ಪಾಂಡವಾಗ್ನಿಯು ಈಗ ಪ್ರಜ್ವಲಿತವಾಗಿ ನಿಮ್ಮನ್ನೇ ಸುಟ್ಟಿತು. ಆ ಅಗ್ನಿಯಲ್ಲಿ ನಿನ್ನ ಪುತ್ರರು ಪತಂಗದ ಹುಳುಗಳಂತೆ ಬಿದ್ದು ಸತ್ತರು. ಕೃಷ್ಣನೆಂಬ ಆ ಪವಿತ್ರಾಗ್ನಿಯಲ್ಲಿ ನಿಶೇಷರಾಗಿ ಹತರಾದ ನಿಮ್ಮ ಮಕ್ಕಳ ವಿಷಯದಲ್ಲಿ ನೀನು ವ್ಯಸನ ಪಡಬೇಡ. ಓ ರಾಜ, ಕಣ್ಣೀರು ಸುರಿಸಿ ಮುಖವನ್ನು ಕಂದಿಸುವೆ ಏಕೆ? ಇದು ಶಾಸ್ತ್ರ ಸಮ್ಮತವಲ್ಲ. ತತ್ವಜ್ಞರಾರು ಇದನ್ನು ಅನುಮೋದಿಸುವುದಿಲ್ಲ. ಇವು ಬೆಂಕಿಯ ಕಿಡಿಗಳಂತೆ ಮನುಷ್ಯರನ್ನು ದಹಿಸುವವಲ್ಲವೇ? ವಿವೇಕದಿಂದಿರು, ವ್ಯಸನವನ್ನು ಬಿಡು, ಧೈರ್ಯವನ್ನು ಅವಲಂಬಿಸು, ಚಿತ್ತವನ್ನು ಸ್ವಾಸ್ಥ್ಯದಲ್ಲಿಡು ಎಂದನು. ಸಂಜಯನು ರಾಜನನ್ನು ಹೀಗೆ ಸಮಾಧಾನಪಡಿಸಿದ ಮೇಲೆ ವಿದುರನು ಧೃತರಾಷ್ಟ್ರನಿಗೆ ಹೀಗೆಂದು ಹೇಳುವನು. ಇದು ಮೊದಲನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.